ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ 2 ಕಾಲಮ್ ಕ್ಯಾಶ್ ಬುಕ್ಕಿಂದ ಸೆಕೆಂಡ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಪ್ರಾಬ್ಲಮ್ ನಂಬರ್ 1ನ ಸಾಲ್ವ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಫಸ್ಟ್ ಆ ವಿಡಿಯೋನ ನೋಡಿಕೊಂಡು ಅದಾದಮೇಲೆ ಈ ವಿಡಿಯೋನ ನೋಡಿ. ಬನ್ನಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಡಬಲ್ ಕಾಲಮ್ ಕ್ಯಾಶ್ ಬುಕ್ ವಿತ್ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಕಾಲಮ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಇದೆ. ಸೊ ಇಲ್ಲಿ ನಮಗೆ ಡೇಟ್ಸ್ನ ಕೊಟ್ಟಿಲ್ಲ, ಆ್ಯಕ್ಚುಲಿ ಕೈಂಡ್ ಆಫ್ ಸೀರಿಯಲ್ ನಂಬರ್ನ ಕೊಟ್ಟಿದ್ದಾರೆ. ಇದು ಆ್ಯಸ್ ಇಟ್ ಈಸ್ ಕ್ವಶನ್ ಬ್ಯಾಂಕಲ್ಲಿರೋ ಏನು ಕ್ವಶನ್ ಇದೆ ಅದನ್ನೇ ತೊಗೊಂಡಿದ್ದೀನಿ. ಬಟ್ ನಾನು ಯಾವ ರೀತಿ ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಇದನ್ನು ಡೇಟ್ಸ್ ಅಂತಲೇ ತೊಗೊಳ್ತೀನಿ ಮಂತ್ ಎಂಡಲ್ಲಿ, ಯಾಕೆಂದರೆ ಬ್ಯಾಲೆನ್ಸಿಂಗಲ್ಲಿ ಎಂಡ್ ಮಂತ್ ಡೇಟ್ ಬೇಕಲ್ವಾ. ಸೊ ಇಲ್ಲಿ ಫಸ್ಟಿಂದ 13th ಟ್ರಾನ್ಸಾಕ್ಷನ್ ಅಂತ ತೊಗೊಂಡು ಮಂತ್ ಎಂಡ್ ಡೇಟ್ನ ತೊಗೊಂಡು ನಾನು ಬ್ಯಾಲೆನ್ಸಿಂಗ್ ಮಾಡ್ತೀನಿ. ಬಟ್ ಜನರಲಾಗಿ ನಿಮಗೆ ಎಕ್ಸಾಮಲ್ಲಿ ಮಂತು, ಇಯರು ಮತ್ತು ಡೇಟ್ಸ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಫಸ್ಟ್ ಟ್ರಾನ್ಸಾಕ್ಷನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ನ ಕೊಟ್ಟಿದ್ದಾರೆ. ಕ್ಯಾಶ್ ಎಟ್ ಆಫೀಸ್ ರುಪೀಸ್ 18,500 ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ರುಪೀಸ್ 79,850. ಸೊ ಓಪನಿಂಗ್ ಬ್ಯಾಲೆನ್ಸ್ನ ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ ನಾವು? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಲ್ವಾ. ಸೊ ಯಾವ ಡೇಟಿಗೆ? ಫಸ್ಟಿಗೆ ರೆಸಿಪ್ಟ್ ಸೈಡಲ್ಲಿ ಏನಂತ ಮೆನ್ಷನ್ ಮಾಡ್ತೀವಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಏನದು ಓಪನಿಂಗ್ ಬ್ಯಾಲೆನ್ಸ್ ಅಲ್ವಾ. ಕ್ಯಾಶ್ ಕಾಲಮಲ್ಲಿ ಎಷ್ಟು ಬರುತ್ತೆ? 18,500 ಬರುತ್ತೆ. ಬ್ಯಾಂಕ್ ಕಾಲಮಲ್ಲಿ ಎಷ್ಟು ಬರುತ್ತೆ? 79,850. ಸೊ ರೆಕಾರ್ಡ್ ಮಾಡಿ 18,500 ಮತ್ತು 79,850 ರುಪೀಸ್. ಇದಾದಮೇಲೆ ನೆಕ್ಸ್ಟ್ ಏನಿದೆ? ಸೆಕೆಂಡ್, ಮೋಹನ್ ಸೆಟಲ್ಡ್ ಇಸ್ ಅಕೌಂಟ್ ಆಫ್ ರುಪೀಸ್ 7,500 ಬೈ ಗಿವಿಂಗ್ ಎ ಚೆಕ್ ಆಫ್ ರುಪೀಸ್ 7,300 ಅಂತ ಇದೆ ಅಲ್ವಾ. ಸೊ ಇಲ್ಲಿ ಚೆಕ್ನ ರಿಸೀವ್ ಮಾಡಿದ್ದೀವಿ. ಡೆಪಾಸಿಟ್ ಆನ್ ದ ಸೇಮ್ ಡೇ ಅಂತ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ ಅಲ್ವಾ. ಸೊ ಕೊಟ್ಟಿಲ್ಲ ಅಂದಾಗ ಏನಂತ ಕನ್ಸಿಡರ್ ಮಾಡಬೇಕಾಗತ್ತೆ? ಕ್ಯಾಶ್ನ ರಿಸೀವ್ ಮಾಡ್ತಿದ್ದೀವಿ ಅಂತ ಕನ್ಸಿಡರ್ ಮಾಡಿ. ಮೋಹನ್ ಸೆಟಲ್ಡ್ ಇಸ್ ಅಕೌಂಟ್ ಆಫ್ ರುಪೀಸ್ 7,500 ಬೈ ಗಿವಿಂಗ್ ಎ ಚೆಕ್ ಆಫ್ ರುಪೀಸ್ 7,300. ಸೊ ಇದನ್ನು ನಾವು ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಅಮೌಂಟ್ ಏನಾಗ್ತಿದೆ? ರಿಸೀವ್ ಆಗ್ತಾ ಇದೆ. ಅಮೌಂಟ್ ರಿಸೀವ್ ಆಗ್ತಾ ಇದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಅಲ್ವಾ. ಸೆಕೆಂಡ್ಗೆ ಟು ಮೋಹನ್ ಅಕೌಂಟ್, ಯಾರಿಂದ ನಾವು ಚೆಕ್ ರಿಸೀವ್ ಮಾಡಿದ್ದು? ಮೋಹನ್ ಅಲ್ವಾ. ಟು ಮೋಹನ್ ಅಕೌಂಟ್ ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ಬರೀತಿದ್ದೀನಿ. ಎಸ್ ಕರೆಕ್ಟು, ಇಲ್ಲಿ ಚೆಕ್ ಅಂತ ಕೊಟ್ಟಿದ್ದಾರೆ, ಆದರೂ ನಾನು ಯಾಕೆ ಕ್ಯಾಶಲ್ಲಿ ಬರೀತಿದ್ದೀನಿ ಅಂತಂದರೆ ಅದನ್ನು ನಾವಿನ್ನೂ ಡೆಪಾಸಿಟ್ ಮಾಡಿಲ್ಲ, ಅದರಿಂದ ನಾನು ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು, ಆನ್ ಥರ್ಡ್ ಮೋಹನ್ಸ್ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್. ಸೊ ಅಮೌಂಟ್ ಕೊಟ್ಟಿಲ್ಲ. ಸೊ ಏನು ಅಮೌಂಟ್ ಆಗುತ್ತೆ? ನಾವು ಆಲ್ರೆಡಿ ಒಂದು ಚೆಕ್ನ ರಿಸೀವ್ ಮಾಡಿದ್ದೀವಲ್ವಾ. ಯಾರ ಹತ್ರದಿಂದ ರಿಸೀವ್ ಮಾಡಿದ್ವಿ? ಮೋಹನಿಂದ. ಅಮೌಂಟ್ ಎಷ್ಟಿದೆ? 7,300 ರುಪೀಸ್ ಇದೆ. ಸೊ ಆನ್ ಥರ್ಡ್ಗೆ ಏನು ಮಾಡ್ತಿದ್ದೀವಿ? ಆ ಚೆಕ್ನ ತೊಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಿದ್ದೀವಿ. ತುಂಬ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಇದು. ಇದು ಏನಾಗುತ್ತೆ ಅಂದರೆ ನಮಗೆ ಕಾಂಟ್ರಾ ಎಂಟ್ರಿ ಆಗುತ್ತೆ. ಯಾಕೆ ಕಾಂಟ್ರಾ ಎಂಟ್ರಿ ಆಗುತ್ತೆ? ಸೆಕೆಂಡಲ್ಲಿ ಏನಂತ ಕನ್ಸಿಡರ್ ಮಾಡಿದ್ವಿ? ಮೋಹನ್ಸ್ ಚೆಕ್ನ ಕ್ಯಾಶ್ ಅಂತ ಕನ್ಸಿಡರ್ ಮಾಡಿದ್ವಿ. ನೋಡಿ ಸೆಕೆಂಡ್ ಏನಂತ ರೆಕಾರ್ಡ್ ಮಾಡಿದ್ದೀವಿ? ಕ್ಯಾಶ್ ಕಾಲಮ್ ಇನ್ಕ್ರೀಸ್ ಆಗಿದೆ ಅಂತಲ್ವಾ. ಸೊ ನಾವು ಆ ಸೇಮ್ ಕ್ಯಾಶ್ನ ತೊಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಬೇಕು. ಅಂದರೆ ಸೇಮ್ ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಸಹ ಇದೆ, ಅದ್ರ ಜೊತೆಗೆ ಬ್ಯಾಂಕ್ ಸಹ ಇದೆ. ಸೊ ಆಗೇನಾಗುತ್ತೆ? ಸೇಮ್ ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಇದ್ದರೆ ಅದನ್ನು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಇವಾಗ ಮೋಹನ್ಸ್ ಚೆಕ್ ಡೆಪಾಸಿಟ್ ಇನ್ ಟು ಬ್ಯಾಂಕ್. ಸೊ ಡೆಬಿಟ್ ಸೈಡಲ್ಲಿ ಏನಂತ ರೆಕಾರ್ಡ್ ಮಾಡಬೇಕು? ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಅಲ್ವಾ. ಸೊ ಯಾವ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ? ನೀವು ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಬ್ಯಾಂಕ್ ಬ್ಯಾಲೆನ್ಸಲ್ಲಿ 7,300 ರುಪೀಸ್ ಅಂತ ಬರೀರಿ. ಬ್ಯಾಂಕ್ ಕಾಲಮಲ್ಲಿ 7,300 ಬರೆದ್ರೆ ರೆಸಿಪ್ಟಲ್ಲಿ ಏನಂತ ಬರೀತೀರಾ? ಕ್ಯಾಶ್ ಅಂತ ಬರೀಬೇಕಾಗುತ್ತೆ. ಥರ್ಡ್, ಟು ಕ್ಯಾಶ್ ಅಕೌಂಟ್ ಸಿ ಬಂದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಕಾಂಟ್ರಾ ಎಂಟ್ರಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಡೆಬಿಟಲ್ಲಿ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಇದ್ದರೆ ಕ್ರೆಡಿಟ್ ಸೈಡಲ್ಲಿ ಯಾವ ಕಾಲಮಲ್ಲಿ ಅಮೌಂಟ್ ಬರೀಬೇಕಾಗುತ್ತೆ? ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ಬರೀರಿ 7,300. ಸೊ ಇಲ್ಲಿ ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ಇದ್ದರೆ ಪೇಮೆಂಟ್ ಸೈಡಲ್ಲಿ ಇನ್ಫಾರ್ಮೇಷನ್ ಏನಂತ ಬರೀತೀರಾ? ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀತೀರಾ. ಸಿಂಪಲ್ ಆಗಿದೆ ಅಲ್ವಾ. ಸೊ ಲಾಜಿಕ್ ಪ್ರಕಾರ ಏನು ಅಂತಂದರೆ ಕ್ಯಾಶ್ ತೊಗೊಂಡೋಗಿ ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ವಿ ಅಲ್ವಾ, ಅಂದರೆ ಪೇ ಮಾಡ್ತಾಯಿದ್ವಿ. ಅಮೌಂಟ್ ಪೇ ಮಾಡ್ತಾಯಿದ್ರೆ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಅಮೌಂಟ್ ಪೇ ಮಾಡಿದಾಗ ಏನಾಯಿತು? ಕ್ಯಾಶ್ ಕಾಲಮಿಂದ ಡಿಕ್ರೀಸ್ ಆಯಿತು. ಕ್ಯಾಶ್ ತೊಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾಗ ಏನಾಗುತ್ತೆ? ಕ್ಯಾಶ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಅದರಿಂದ 7,300ನ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಫೋರ್ತಲ್ಲಿ ಏನಾಗಿದೆ? ಮೋಹನ್ಸ್ ಚೆಕ್ ರಿಟರ್ನ್ಡ್ ಡಿಸಾನರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವ ಚೆಕ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ವಿ ಆ ಚೆಕ್ ಬಂದು ನಮಗೆ ಡಿಸಾನರ್ ಆಗಿದೆ. ಸೊ ಡಿಸಾನರ್ ಅಂತಂದರೆ ಆ ಅಮೌಂಟ್ ಡೆಪಾಸಿಟ್ ಆಗಿದೆಯಾ ಬ್ಯಾಂಕಲ್ಲಿ? ಇಲ್ಲ ಅಲ್ವಾ. ಸೊ ನಾವು ಯಾವ ರೀತಿ ರೆಕಾರ್ಡ್ ಮಾಡಬೇಕಾಗುತ್ತೆ? ನಾವು ಆಲ್ರೆಡಿ ರೆಕಾರ್ಡ್ ಮಾಡಿದ್ವಿ ಅಲ್ವಾ, ಇಲ್ಲಿ ಬ್ಯಾಂಕಲ್ಲಿ 7,300 ರುಪೀಸ್ ಇನ್ಕ್ರೀಸ್ ಆಗಿದೆ ಅಂತ ರೆಕಾರ್ಡ್ ಮಾಡಿದ್ವಿ. ಇವಾಗ ಏನಾಗಿದೆ? ಆ ಚೆಕ್ ಡಿಸಾನರ್ ಆಗಿದೆ. ಡಿಸಾನರ್ ಆಗಿದೆ ಅಂದರೆ ಬ್ಯಾಂಕು ಡೆಪಾಸಿಟ್ ಮಾಡಿಲ್ಲ ಅಮೌಂಟನ್ನು. ಸೊ ನಮ್ಗೆ ಆ ಇನ್ಫಾರ್ಮೇಷನ್ ಗೊತ್ತಾದಾಗ ಏನು ಮಾಡಬೇಕು? ಈ ಅಮೌಂಟನ್ನು ನಾವು ಬ್ಯಾಂಕಿಂದ ಮೈನಸ್ ಮಾಡಬೇಕಾಗುತ್ತೆ. ಸೊ ಅಮೌಂಟ್ ಏನಾದರೂ ಡಿಕ್ರೀಸ್ ಆಗ್ತಾ ಇದ್ದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ಅಲ್ವಾ. ಸೊ ಯಾವ ಡೇಟಲ್ಲಿ ಮಾಡ್ತಾಯಿದ್ದೀವಿ? ಫೋರ್ತ್ಗೆ ಯಾರ ಹೆಸರು ಬರೀಬೇಕು? ಯಾರ ಚೆಕ್ ಡಿಸಾನರ್ ಆಗಿರೋದಿಲ್ಲಿ? ಮೋಹನ್ ಚೆಕ್ ಅಲ್ವಾ. ಸೊ ರೈಟ್ ಬೈ ಮೋಹನ್ ಅಕೌಂಟ್ ಅಂತ ಬರೆದು ಯಾವ ಕಾಲಮಲ್ಲಿ ಅಮೌಂಟ್ ಬರೀಬೇಕಾಗುತ್ತೆ? ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಬರೀಬೇಕು 7,300. ಎಸ್, ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಬಟ್ ಆಲ್ರೆಡಿ ನಾವು ಟ್ರಾನ್ಸಾಕ್ಷನ್ ಯಾವುದ್ರ ಬೇಸ್ ಮೇಲೆ ರೆಕಾರ್ಡ್ ಮಾಡ್ತಿದ್ವಿ? ಮೋಹನಿಂದ ಯಾವ ಚೆಕ್ ರಿಸೀವ್ ಮಾಡಿದ್ವಿ ಅದ್ರ ಬೇಸ್ ಮೇಲೆ ಅಲ್ವಾ. ಸೊ ಫಸ್ಟ್ ಏನಾಯಿತು ನಮಗಿಲ್ಲಿ? ಸೆಕೆಂಡಲ್ಲಿ
ಚೆಕ್ನ ರಿಸೀವ್ ಮಾಡಿದ್ವಿ. ಸೊ ಅವಾಗ ಏನಂತ ರೆಕಾರ್ಡ್ ಮಾಡಿದ್ವಿ, ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು ಅಂತ ರೆಕಾರ್ಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ಆ ಚೆಕ್ನ ತಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ವಿ, ಕಾಂಟ್ರಾ ಎಂಟ್ರಿಯಾಗಿ ರೆಕಾರ್ಡ್ ಮಾಡಿದ್ವಿ, ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು. ಅದರ ನೆಕ್ಸ್ಟ್ ಡೇ ಫೋರ್ತ್ಗೆ ಏನಾಯಿತು, ನಮಗೆ ಇನ್ಫಾರ್ಮೇಷನ್ ಗೊತ್ತಾಯಿತು ಮೋಹನ್ ಚೆಕ್ ಡಿಸಾನರ್ ಆಗಿದೆ ಅಂತೇಳಿ. ಡಿಸಾನರ್ ಅಂತ ಅಂದರೆ ಬ್ಯಾಂಕ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಸೊ ಬಟ್ ನಾವೇನು ಮಾಡಿದ್ದೀವಿ, ಕ್ಯಾಶ್ ಬುಕ್ಕಲ್ಲಿ ಆಲ್ರೆಡಿ ರೆಕಾರ್ಡ್ ಮಾಡಿಬಿಟ್ಟಿದ್ದೀವಿ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿದೆ ಅಂತ. ಸೊ ನಮಗೆ ಚೆಕ್ ಡಿಸಾನರ್ ಆಗಿದೆ ಅಂತ ಗೊತ್ತಾದಾಗ ಏನು ಮಾಡ್ತೀವಿ, ಮೈನಸ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಫೋರ್ತ್ ಏನು ಮಾಡಿದೆ, ನಾನು ಕ್ರೆಡಿಟ್ ಸೈಡಲ್ಲಿ ಬೈ ಮೋಹನ್ ಅಕೌಂಟ್ ಬ್ಯಾಂಕಿಂದ 7,300 ಮೈನಸ್ ಮಾಡಿದ್ದೀನಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಫಿಫ್ತ್, ಪೇಯ್ಡ್ ಫಾರ್ ಮೊಬೈಲ್ ಬಿಲ್ ₹1,500 ಅಂತ ಇದೆ. ಸೊ ಏನಾಗ್ತಿದೆ, ಇಲ್ಲಿ ಅಮೌಂಟನ್ನು ಪೇ ಮಾಡ್ತಿದ್ದೀವಿ. ಅಮೌಂಟ್ ಪೇ ಮಾಡಿದ್ರೆ ಯಾವ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಕ್ರೆಡಿಟ್ ಸೈಡಲ್ಲಿ ಫಿಫ್ತ್ ಬೈ ಮೊಬೈಲ್ ಬಿಲ್ ಅಕೌಂಟ್ ಯಾವ ಕಾಲಮಲ್ಲಿ ಬರುತ್ತೆ, ಇಲ್ಲಿ ಕ್ಯಾಶ್ ಕಾಲಮಲ್ಲಿ, ಯಾಕೆಂದರೆ ಚೆಕ್ ಅಂತ ಮೆನ್ಷನ್ ಆಗಿಲ್ಲ ಅಲ್ವಾ. ಸೊ ಕ್ಯಾಶು 1,500 ಆಗುತ್ತೆ. ಅದಾದಮೇಲೆ ಸಿಕ್ಸ್ತ್, ಪರ್ಚೇಸ್ಡ್ ಫರ್ನಿಚರ್ ಆ್ಯಂಡ್ ಪೇಯ್ಡ್ ಬೈ ಚೆಕ್ ₹12,500. ಸೊ ಏನು ಮಾಡ್ತಿದ್ದೀವಿ, ಫರ್ನಿಚರ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಫರ್ನಿಚರ್ನ ಪರ್ಚೇಸ್ ಮಾಡಿದಾಗ ಅಮೌಂಟನ್ನು ಪೇ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ಅಮೌಂಟ್ ಪೇ ಮಾಡಿದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ, ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಇವಾಗ ಪರ್ಚೇಸ್ ಅಂತ ರೆಕಾರ್ಡ್ ಮಾಡಬೇಕಾ, ಫರ್ನಿಚರ್ ಅಂತ ರೆಕಾರ್ಡ್ ಮಾಡಬೇಕಾ, ನಿಮಗೆ ಜರ್ನಲ್ ಎಂಟ್ರಿನ ಆಲ್ರೆಡಿ ಕಲ್ತಿದ್ದೀರಲ್ವಾ. ವೆನ್ ಯು ನೋ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಪರ್ಚೇಸಿಂಗ್, ಓಕೆ, ಇಫ್ ಯು ನೋ ದ ಅಸೆಟ್, ಇಫ್ ಯು ನೋ ವಿಚ್ ಅಸೆಟ್ ಯು ಆರ್ ಪರ್ಚೇಸಿಂಗ್, ದೆನ್ ವಿ ಹ್ಯಾವ್ ಟು ರೆಕಾರ್ಡ್ ಅಸೆಟ್ ಅಕೌಂಟ್ ಅಲ್ವಾ. ಸೊ ಅದರಿಂದ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಫರ್ನಿಚರ್ ಅಕೌಂಟ್ ಅಂತ ರೆಕಾರ್ಡ್ ಮಾಡಬೇಕಾಗುತ್ತೆ, ಪರ್ಚೇಸ್ ಅಕೌಂಟ್ ಅಂತ ಅಲ್ಲ. ಸೊ ಕ್ರೆಡಿಟ್ ಸೈಡಲ್ಲಿ ಆನ್ ಸಿಕ್ಸ್ತ್ ಪೇಮೆಂಟ್ ಸೈಡ್ ಬೈ ಫರ್ನಿಚರ್ ಅಕೌಂಟ್ ಯಾವ ಕಾಲಮಲ್ಲಿ, ಥ್ರೂ ಚೆಕ್ ಅಲ್ವಾ ನಾವು ಅಮೌಂಟ್ ಪೇ ಮಾಡ್ತಿರೋದು. ಇಲ್ಲಿ ನೋಡಿ, ಪರ್ಚೇಸ್ಡ್ ಫರ್ನಿಚರ್ ಆ್ಯಂಡ್ ಪೇಯ್ಡ್ ಬೈ ಚೆಕ್ ₹12,500. ಸೊ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ನ ರೆಕಾರ್ಡ್ ಮಾಡಿ ₹12,500. ಇದಾದ ಮೇಲೆ ನೆಕ್ಸ್ಟ್ ಏನಿದೆ, ಆನ್ ಸೆವೆಂತ್ ಬಾಟ್ ಗೂಡ್ಸ್ ಆ್ಯಂಡ್ ಪೇಯ್ಡ್ ಬೈ ಚೆಕ್ ₹20,000. ಎಗೇನ್ ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ದೀವಿ ಗೂಡ್ಸ್ನ. ಪರ್ಚೇಸ್ ಮಾಡಿದಾಗ ಏನಾಗ್ತಿದೆ, ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ. ಅಮೌಂಟ್ ಪೇ ಮಾಡಿದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ ಅಲ್ವಾ. ಸೊ ರೈಟ್ ಆನ್ ಸೆವೆಂತ್ ಬೈ ಪರ್ಚೇಸ್ ಅಕೌಂಟ್, ಇಲ್ಲಿ ಗೂಡ್ಸ್ ಅಲ್ವಾ, ನಮಗೆ ಗೊತ್ತಿಲ್ಲ ಏನು ಪರ್ಚೇಸ್ ಮಾಡ್ತೀವಿ, ಅದರಿಂದ ನಾವು ಪರ್ಚೇಸ್ ಅಕೌಂಟನ್ನು ತೊಗೊಂಡ್ವಿ. ಸೊ ಯಾವ ಕಾಲಮಲ್ಲಿ ಅಮೌಂಟ್ನ ರೆಕಾರ್ಡ್ ಮಾಡಬೇಕು, ಎಗೇನ್ ಬೈ ಚೆಕ್ ಅಲ್ವಾ, ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡಿ ₹20,000. ನೆಕ್ಸ್ಟ್ ಇದಾದಮೇಲೆ ಏಯ್ತ್, ಪೇಯ್ಡ್ ಸ್ಯಾಲರಿ ₹6,000. ಸೊ ಏನು ಮಾಡಿದ್ವಿ, ಎಗೇನ್ ಅಮೌಂಟನ್ನು ಪೇ ಮಾಡ್ತಾಯಿದ್ದೀವಿ. ಅಮೌಂಟ್ ಪೇ ಮಾಡಿದ್ರೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ರೆಕಾರ್ಡ್ ಏಯ್ತ್ ಪೇಮೆಂಟ್ ಸೈಡಲ್ಲಿ ಬೈ ಸ್ಯಾಲರಿ ಅಕೌಂಟ್. ಇಲ್ಲಿ ಚೆಕ್ ಅಂತ ಮೆನ್ಷನ್ ಆಗಿದೆಯಾ, ಇಲ್ಲ ಅಲ್ವಾ, ಅದರಿಂದ ನಾವು ಕ್ಯಾಶ್ ಕಾಲಮಲ್ಲಿ ಅಮೌಂಟ್ನ ಬರಿತೀವಿ ₹6,000. ಇದಾದಮೇಲೆ ನೈನ್ತ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಇವಾಗ ಏನಾಗ್ತಿದೆ, ನಾನು ಗೂಡ್ಸ್ನ ಸೆಲ್ ಮಾಡ್ತಾಯಿದ್ದೀನಿ. ಯಾವುದಕ್ಕೆ ಸೆಲ್ ಮಾಡ್ತಾಯಿದ್ದೀನಿ, ಕ್ಯಾಶಿಗೆ ಅಲ್ವಾ, ಅಂದರೆ ಕ್ಯಾಶು ರಿಸೀವ್ ಆಗ್ತಾಯಿದೆ. ಅಮೌಂಟ್ ರಿಸೀವ್ ಆಗ್ತಾಯಿದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ, ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ರೆಕಾರ್ಡ್ ಆನ್ ನೈನ್ತ್ ರೆಸಿಪ್ಟ್ ಸೈಡಲ್ಲಿ ಟು ಸೇಲ್ಸ್ ಅಕೌಂಟ್ ಎಷ್ಟು ಅಮೌಂಟ್ ರಿಸೀವ್ ಆಗಿದೆ, ನಮಗೆ ₹16,000 ರಿಸೀವ್ ಆಗಿದೆ. ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾಯಿದೆಯಾ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾಯಿದೆಯಾ, ಕ್ಯಾಶ್ ಬ್ಯಾಲೆನ್ಸ್ ಅಲ್ವಾ, ಇಲ್ಲಿ ಚೆಕ್ ಅಂತ ಕೊಟ್ಟಿಲ್ಲ, ಅದರಿಂದ ನಾವು ಕ್ಯಾಶ್ ಬ್ಯಾಲೆನ್ಸ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಸೊ 16,000ನ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡಿ. ಇದಾದಮೇಲೆ ನೆಕ್ಸ್ಟು ಆನ್ 10th ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಬೈ ಚೆಕ್ ₹2,500. ಸೊ ಏನು ಮಾಡಿದ್ದೀವಿ, ಇಲ್ಲಿ ಇನ್ಶೂರೆನ್ಸ್ನ ಪೇ ಮಾಡ್ತಿದ್ದೀವಿ. ಸೊ ಅಮೌಂಟ್ ಪೇ ಮಾಡ್ತಿದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ, ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಏನಾದರೂ ಕೊಟ್ಟಿದ್ದಾರಾ, ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಬೈ ಚೆಕ್ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ರೆಕಾರ್ಡ್ 10th ಏನಂತ ಬರೀಬೇಕಿಲ್ಲಿ, ಇನ್ಶೂರೆನ್ಸ್ ಬೈ ಇನ್ಶೂರೆನ್ಸ್ ಪ್ರೀಮಿಯಮ್ ಅಕೌಂಟ್ ಯಾವ ಕಾಲಮಲ್ಲಿ, ಕ್ಯಾಶ್ ಕಾಲಮಲ್ಲ ಬ್ಯಾಂಕ್ ಕಾಲಮಲ್ಲ, ಬ್ಯಾಂಕ್ ಕಾಲಮಲ್ಲಿ. ಸೊ ₹2,500. ಇದಾದಮೇಲೆ ನೆಕ್ಸ್ಟ್ ಏನಿದೆ, 11th ಗೂಡ್ಸ್ ವಿತ್ಡ್ರಾನ್ ಫಾರ್ ಡೊಮೆಸ್ಟಿಕ್ ಯೂಸ್ ₹3,500 ಅಂತ ಇದೆ. ಸೊ ಇಲ್ಲಿ ಎರಡು ಅಕೌಂಟ್ ಯಾವ್ದು ಇನ್ವಾಲ್ವ್ ಆಗುತ್ತೆ, ಒಂದು ಪರ್ಚೇಸ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ, ಇನ್ನೊಂದು ಡ್ರಾಯಿಂಗ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಸೊ ನಾವು ಯಾವ ಬುಕ್ ಪ್ರಿಪೇರ್ ಮಾಡ್ತಿರೋದು, ಇಲ್ಲಿ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡ್ತಿರೋದು. ಅದರಿಂದ ಈ ಟ್ರಾನ್ಸಾಕ್ಷನ್ನ ನಾವು ರೆಕಾರ್ಡ್ ಮಾಡೋ ನೆಸಸರಿ ಇಲ್ಲ. ಯಾಕೆ ರೆಕಾರ್ಡ್ ಮಾಡ್ತಾ ಇಲ್ಲ, ಇಲ್ಲಿ ಕ್ಯಾಶ್ ಇನ್ವಾಲ್ವೇ ಆಗಿಲ್ಲ, ಅದರಿಂದ ನಾವು ಈ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಬಾರ್ದು. ನೆಕ್ಸ್ಟು 12th ಸೋಲ್ಡ್ ಗೂಡ್ಸ್ ಟು ಸಿಂಧು ಆನ್ ಕ್ರೆಡಿಟ್ ₹5,000. ನೆಕ್ಸ್ಟ್ 12th ಟ್ರಾನ್ಸಾಕ್ಷನ್ ಏನಿದೆ, ನಾವು ಗೂಡ್ಸ್ನ ಸೆಲ್ ಮಾಡಿದ್ದೀವಿ. ಯಾರಿಗೆ ಸೆಲ್ ಮಾಡಿದ್ದೀವಿ, ಸಿಂಧುಗೆ. ಕ್ಯಾಶ್ ಇನ್ವಾಲ್ವ್ ಆಗಿದೆಯಾ, ಇಲ್ಲ. ಫ್ಯೂಚರಲ್ಲಿ ನಾವು ಅಮೌಂಟ್ನ ರಿಸೀವ್ ಮಾಡಬೇಕಾಗಿರೋದು. ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಾ, ಮಾಡೋ ಆಗಿಲ್ಲ. ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗಿದ್ದರೆ ಮಾತ್ರ ನಾವು ಆ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಎಗೇನ್ 12th ಇನ್ಫಾರ್ಮೇಷನ್ನ ಸಹ ಇಗ್ನೋರ್ ಮಾಡಬೇಕಾಗುತ್ತೆ. ಲಾಸ್ಟ್ ಒನ್ 13th ಕ್ಯಾಶ್ ಡೆಪಾಸಿಟ್ ಇನ್ ಟು ದ ಬ್ಯಾಂಕ್ ₹15,000. ತುಂಬ ಇಂಪಾರ್ಟೆಂಟ್. ಯಾಕೆ, ಇದು ಕಾಂಟ್ರಾ ಎಂಟ್ರಿ ಅಲ್ವಾ. ಸೇಮ್ ಟ್ರಾನ್ಸಾಕ್ಷನಲ್ಲಿ
ಕ್ಯಾಶ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಇನ್ವಾಲ್ವ್ ಆದರೆ ಏನಂತ ಕರಿತೀವಿ ನಾವು ಅದನ್ನು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಕ್ಯಾಶ್ ಡೆಪಾಸಿಟ್ ಮಾಡಿದಾಗ ಏನಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ರಿಸೀವ್ ಮಾಡಿದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ. ಯಾವ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ರೆಕಾರ್ಡ್ ದ ಅಮೌಂಟ್ ಇನ್ ಬ್ಯಾಂಕ್ ಕಾಲಮ್ 15,000 rupees. ಸೊ ಈ 15,000 ಬ್ಯಾಂಕಲ್ಲಿ ಬರೆದ್ರೆ ರೆಸಿಪ್ಟಲ್ಲಿ ಇನ್ಫಾರ್ಮೇಷನ್ ಏನಂತ ಬರಿತೀವಿ, ಟು ಕ್ಯಾಶ್ ಅಕೌಂಟ್ ಅಂತ ಬರೀರಿ. ಈ ಸಿ ಏನಂತ ರಿಪ್ರೆಸೆಂಟ್ ಮಾಡುತ್ತೆ, ಕಾಂಟ್ರಾ ಎಂಟ್ರಿ ಅಂತ ರಿಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಇದಾದ ಮೇಲೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾ, ಮಾಡಬೇಕು. ಯಾಕೆ ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿದ್ದ ರೀತಿ ಕ್ಯಾಶ್ ಬ್ಯಾಲೆನ್ಸ್ ಸಹ ಡಿಕ್ರೀಸ್ ಆಗ್ತಾಯಿದೆ ಅಲ್ವಾ ನಾವು ಡೆಪಾಸಿಟ್ ಮಾಡಿದಾಗ. ಸೊ ಯಾವ ಕಾಲಮಲ್ಲಿ ಅಮೌಂಟ್ ಬರೀಬೇಕು, ಕ್ಯಾಶ್ ಕಾಲಮಲ್ಲಿ 15,000 rupees ಬರುತ್ತೆ. ಕ್ಯಾಶ್ ಕಾಲಮಲ್ಲಿ 15,000 ಬಂದರೆ ಪೇಮೆಂಟ್ ಸೈಡಲ್ಲಿ ಏನು ಇನ್ಫಾರ್ಮೇಷನ್ ಬರೀಬೇಕಾಗುತ್ತೆ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಸಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ಕಾಂಟ್ರಾ ಎಂಟ್ರಿನ ರೆಪ್ರೆಸೆಂಟ್ ಮಾಡುತ್ತೆ. ಸಿಂಪಲ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ರಿಮೈನಿಂಗ್ ಅಡ್ಜಸ್ಟ್ಮೆಂಟ್ನ ನಾನು ಕವರ್ ಮಾಡಿದ್ದೀನಿ. ನಾನು ಪಾರ್ಟ್ 1 ಮತ್ತು ಪಾರ್ಟ್ 2ನ ನೋಡಿದ್ರೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಯಾವುದೇ ರೀತಿ ಕ್ವಶನ್ನ ಕೊಟ್ಟರು ಸಹ ನೀವು ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಇಲ್ಲೇನು ಕಲ್ತ್ಕೊಂಡ್ರೆ ಅಂತಂದರೆ ಕ್ಯಾಶ್ ಇನ್ವಾಲ್ವ್ ಆದರೆ ಮಾತ್ರ ಆ ಟ್ರಾನ್ಸಾಕ್ಷನ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆದರೆ ನಾವು ಅದನ್ನು ಕನ್ಸಿಡರ್ ಮಾಡಬಾರ್ದು. ನೋಡಿ ಇಲ್ಲಿ ನಿಮಗೆ ಎಕ್ಸಾಂಪಲ್ ಇದೆ, 11th ಮತ್ತು 12th ಟ್ರಾನ್ಸಾಕ್ಷನ್ ಗೂಡ್ಸ್ ವಿತ್ಡ್ರಾನ್ ಫಾರ್ ಡೊಮೆಸ್ಟಿಕ್ ಯೂಸ್. ಇಲ್ಲೂ ಸಹ ಕ್ಯಾಶ್ ಇನ್ವಾಲ್ವ್ ಆಗಲಿಲ್ಲ, ಸೊ ಅದನ್ನು ಇಗ್ನೋರ್ ಮಾಡಿದ್ವಿ. 12th ಸಹ ನಮಗೆ ಸೋಲ್ಡ್ ಗೂಡ್ಸ್ ಟು ಸಿಂಧು ಆನ್ ಕ್ರೆಡಿಟ್ 5,000. ಇಲ್ಲೂ ಸಹ ನಮಗೆ ಕ್ಯಾಶ್ ಇನ್ವಾಲ್ವ್ ಆಗಿಲ್ಲ, ಕಂಪ್ಲೀಟಾಗಿ ಇಗ್ನೋರ್ ಮಾಡಿದ್ದೀವಿ. ಕ್ಯಾಶ್ ಅಥವಾ ಬ್ಯಾಂಕ್ ಇನ್ವಾಲ್ವ್ ಆದರೆ ಮಾತ್ರ ನಾವು ಅದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತ ರೆಕಾರ್ಡ್ ಮಾಡಿ. ಸೊ ಡೆಬಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ. ಇದರಲ್ಲಿ ಕ್ಯಾಶ್ ಕಾಲಮ್ನ ಟೋಟಲ್ ಮಾಡಿದಾಗ ಎಷ್ಟು ಬಂತು, ನನಗೆ 41,800 rupees ಬಂದಿದೆ. ಬ್ಯಾಂಕ್ ಕಾಲಮ್ನ ಟೋಟಲ್ ಮಾಡಿದಾಗ ನನಗೆ 1,02,150 rupees ಬಂದಿದೆ. ಸೊ ಯಾವ ಸೈಡು ಜಾಸ್ತಿ ಬ್ಯಾಲೆನ್ಸ್ ಬರುತ್ತೋ ಅದನ್ನು ನಾವು ಆಪೋಸಿಟ್ ಸೈಡಿಗೆ ಸೇಮ್ ಅಮೌಂಟ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೆಬಿಟಲ್ಲಿ ಜಾಸ್ತಿ ಇದೆ ಅಲ್ವಾ, ಈ ಸೇಮ್ ಬ್ಯಾಲೆನ್ಸ್ನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ. 41,800 ಮತ್ತು 1,02,150. ಇವಾಗ ಬ್ಯಾಲೆನ್ಸಿಂಗ್ ಮಾಡಬೇಕು. ಯಾವ ರೀತಿ ಬ್ಯಾಲೆನ್ಸಿಂಗ್ ಮಾಡ್ತೀವಿ ಅಂದರೆ, ಈ 41,800 rupeesiಂದ 7,300, 1,500, 6,000, 15,000ನ ಮೈನಸ್ ಮಾಡಬೇಕು. ಕೆಲವೊಂದು ಸಲ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇದನ್ನು ಆ್ಯಡ್ ಮಾಡಿ ಇಲ್ಲಿ ಬರೀತಾರೆ. ಆ ರೀತಿ ಅಲ್ಲ, ಇದನ್ನು ಆ್ಯಡ್ ಮಾಡಿ ಆ ವ್ಯಾಲ್ಯೂನ ಈ 41,800ಇಂದ ಮೈನಸ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ, 12,000 rupees ಬರುತ್ತೆ. ಏನಿದು 12,000, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸು 12,000 ಇದೆ ಅಂತೇಳಿ. ನೆಕ್ಸ್ಟು ಬ್ಯಾಂಕ್ ಕಾಲಮ್ 1,02,150ಇಂದ 7,300, 12,500, 20,000 ಮತ್ತು 2,500 rupeesನ ಮೈನಸ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, 59,850 rupees ಇದೆ. ಸೊ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಗೊತ್ತಾಯ್ತಲ್ವಾ. ಸೊ ಮಂತ್ ಎಂಡ್ ಡೇಟ್ನ ನಾನು ಇಮ್ಯಾಜಿನರಿಯಾಗಿ ತೊಗೊಂಡಿದ್ದೀನಿ 31st ಅಂತೇಳಿ. ಪೇಮೆಂಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಕ್ಯಾಶ್ ಬ್ಯಾಲೆನ್ಸ್ 12,000 ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ 59,850 rupees ಇದೆ. ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ನ ನಾವು ನೆಕ್ಸ್ಟು ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೋರಿಸ್ಬೇಕು. 31st ಕ್ಲೋಸಿಂಗ್ ಡೇ ಆಫ್ ದ ಮಂತ್ ಆದರೆ ಓಪನಿಂಗ್ ಡೇಟ್ ಯಾವುದಿರುತ್ತೆ, ಫಸ್ಟ್ ಅಲ್ವಾ. ಸೊ ಫಸ್ಟ್ ಅಂತ ತೊಗೊಂಡಿದ್ದೀನಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಕ್ಯಾಶ್ ಕಾಲಮ್ ಎಷ್ಟಿದೆ, 12,000 ಅಲ್ವಾ. ಸೊ ರೆಕಾರ್ಡ್ 12,000. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಓಪನಿಂಗ್ ಬ್ಯಾಲೆನ್ಸ್ 59,850 rupees ಇದೆ. ಸೊ ಇದಿಷ್ಟು ನಿಮಗೆ ಸಿಂಪಲ್ಲಾಗಿ 2 ಕಾಲಮ್ ಕ್ಯಾಶ್ ಬುಕ್ನ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಇಷ್ಟು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ನಾನು ಹೇಳ್ಕೊಡೋ ವೇ ಇಷ್ಟ ಆಯಿತು ಅಂತಂದರೆ, ಅಥವಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಪೆಟಿ ಕ್ಯಾಶ್ ಬುಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ please like, comment, share and subscribe to our channel. Your support motivates us to come up with more helpful videos like this. Let's simplify commerce together.